ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಚಾಲಕನ ಮೇಲೆ ಪುಂಡರ ಗುಂಪೊಂದು ಅಮಾನುಷವಾಗಿ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಪರಪ್ಪನ ಅಗ್ರಹಾರದಿಂದ ಬೇಗೂರುವರೆಗೆ ಸುಮಾರು 4 ಕಿಲೋಮೀಟರ್ ಟ್ಯಾಂಕರ್ ಅನ್ನ ಬೆನ್ನಟ್ಟಿದ ದುಷ್ಕರ್ಮಿಗಳು ಕಲ್ಲು ತೂರಿ ಗಾಜು ಹೊಡೆದು ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಹೌದು, ಪರಪ್ಪನ ಅಗ್ರಹಾರ ಸಮೀಪ ನೀರು ಪೂರೈಸಲು ತೆರಳಿದ್ದ ಟ್ಯಾಂಕರ್ ಸ್ಥಳೀಯ ರಸ್ತೆಯಲ್ಲಿ ಹಾಕಲಾಗಿದ್ದ ಹಲಗೆಯ ಮೇಲೆ ಹರಿದಿದೆ ಎನ್ನುವ ವಿಚಾರಕ್ಕೆ ವಾಗ್ವಾದ ಆರಂಭವಾಗಿದೆ. ನಂತರ ಕೆಲವರು ಬೈಕ್ಗಳಲ್ಲಿ ಟ್ಯಾಂಕರ್ ಅನ್ನ ಬೆನ್ನಟ್ಟಿದ್ದಾರೆ. ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಚೇಸ್ ಮಾಡಿದ ಆರೋಪಿಗಳು ಬೇಗೂರು ಸಮೀಪ ಟ್ಯಾಂಕರ್ ತಡೆದು ಕಲ್ಲನ್ನ ತೂರಿದ್ದಾರೆ. ಕಲ್ಲೇಟಿನಿಂದ ಟ್ಯಾಂಕರ್ನ ಮುಂಭಾಗದ ಗಾಜು ಪುಡಿಯಾಗಿದ್ದು, ಚಾಲಕ ಅಸ್ಲಿನ್ ಎಂಬುವವರಿಗೆ ತಲೆಗೆ ಗಂಭೀರ ಗಾಯವಾಗಿದೆ. ಇನ್ನು ಗಾಯಗೊಂಡ ಚಾಲಕನನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಸ್ತೆಯ ಸಣ್ಣ ವಿವಾದವೇ ಹಿಂಸಾತ್ಮಕ ತಿರುವು ಪಡೆದು ಚಾಲಕನ ಜೀವಕ್ಕೆ ಅಪಾಯ ಉಂಟು ಮಾಡಿದ ಘಟನೆ ಇದು. ವೈರಲ್ ಆಗಿರುವ ವಿಡಿಯೋ ಆಧರಿಸಿ ಆರೋಪಿಗಳ ವಿರುದ್ಧ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದ್ ನೋಡಬೇಕಿದೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.